ಯಾಕೆ ಒಳಗ್ ಬಂದೆ ಗೊತ್ತಾ? ಒಂದ್ ದೊಡ್ಡ ಅಪಾರ್ಟ್ಮೆಂಟ್ಗೆ ಬೆಂಕಿ ಬಿತ್ತು. ತಗದಾಗ ಅಂತ ಉರಿತಾ ಇತ್ತು. ನಾನು ಹಂಗೆ ಸೂಪರ್ ಮ್ಯಾನ್ ತರ ಸ್ಟೈಲಾಗಿ ಎಂಟ್ರಿ ಕೊಟ್ಟೆ. ಮತ್ತಲ್ಲಿ 8 ಜನ ಇದ್ರು. ಅವನನ್ನು ತಂದು ಹೊರಗಾಗ್ದೆ, ನನ್ನನ್ನು ತೆದ್ದು ಒಳಗೆ ಆಗ್ದು. ಯಾಕಂದ್ರೆ ನಾನು ಆಚಾಗ್ರೆ 8 ಜನ ಫೈರ್ ಸರ್ವಿಸ್ನವರು. ಅವರು ಬೆಂಕಿ ಹಸಿಕ್ಕೆ ಬಂದಿದ್ರು. ಅವರು ಒಳಗೆ ಹೋಗೋ ಹೊತ್ತಿಗೆ ಜನ ಸುಟ್ಟು ಸತ್ತೋದ್ರು. 10 ನನಗೆ ಗಲ್ಲು ಶಿಕ್ಷೆ ಕೊಟ್ರು. ನನಗೆ ನೇ ಹಾಕುವಾಗ ಜೈಲರ್ ನನ್ನ ಹತ್ತಿರ ಬಂದು ಹೇಳ್ದ, ನೀನ ಕೊನೆಯ ಆಸೆ ಏನಂತ. ಅದಕ್ಕೆ ನಾನು ಫುಲ್ ಎಮೋಷನಲ್ ಆಗಿ, ಸರ್ ನಿಮ್ಮ ಮೆಹನತ್ ಪಕ್ಕ ನನ್ನ ಕೂತಾಗ್ಬಿಡಿ ಸರ್ ಅದೇ ಅವರು ಹೇಳಿದ್ರು. ನಾನು ಇನ್ನು ಸಾಯಲಿಲ್ಲ ಅಂತ. ನಾನು ಹೇಳ್ದೆ, ನೀವು ಸಾಯಲಿಕ್ಕೆ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ ಅಂದ. ಅದೇ ಅವರು ಸಾಯೋ ತನಕ ನನಗೇನೆ ಯಾಕಕ್ಕಾಗಲ್ಲ. ಒಂದು ದಿನ ಎಸ್ಕೇಪ್ ಆಗ್ಬೇಕಂತ ಕಷ್ಟಪಟ್ಟು ಗೋಡೆ ಹರಿ ಡುಬಮ್ ಅಂತ ಲಾರಿಯಲ್ಲಿ ಜಂಪ್ ಮಾಡಿದೆ. ಮೈ ಬ್ಯಾಡ್ ಲಕ್, ಆ ಲಾರಿ ಜೈಲೊಳಗೆ ಹೋಯ್ತು. ಯಾಕಂದ್ರೆ ಆ ಲಾರಿ ಜೈಲಿಗೆ ಊಟ ತರುವ ಲಾರಿ. ಇನ್ನು ನಾನು ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡೋದೇ ಇಲ್ಲ. ಅವರ್ ಸಾಯಲ್ಲ, ನಾನು ಎಸ್ಕೇಪ್ ಆಗಲ್ಲ. ಆಯ್ದನ ನೆಕ್ಸ್ಟ್ ಬಾ ಇರೋ ಮ್ಯೂಸಿಕ್ ಸ್ಟಾರ್ಟ್ ಆಗ್ಲಿ. ಚಕ ಡಕ ಚಕ ಡಕ ನನ್ನ ಹಿಂದೆ ಬರ್ತೀರಾ? ಐತಲಕ ಕಣ್ಣಿನಲ್ಲೇ ತಿಂತೀರಾ? ಸೋ ಸ್ವೀಟ್. ಅಯ್ಯೋ ದೇವ್ರೆ, ನಾ ಸೆಟ್ಟಲ್ ಇದ್ದೀನಿ. ಸಾರಿ. ಹಾಯ್ ಮೇಡಮ್, ಹಾಯ್ ಸರ್, ಹಾಯ್ ಎವ್ರಿಬಡಿ. ಈ ವಾಟ್ಸ್ಆ್ಯಪ್ ಅನ್ನೋದು ಬಂದ್ಮೇಲಿಂದ ಜೀವನನೇ ಹಾಳಾಗೋಯ್ತು. ಏನಲ್ಲಿ ವಾಟ್ಸ್ಆ್ಯಪ್ ಕತೆ. ರಾತ್ರಿ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಕರೆಕ್ಟ್ ಟೈಮ್ಗೆ ಊಟ ಮಾಡೋಕ್ಕಾಗ್ತಿಲ್ಲ. ಇನ್ನು ಇತ್ತೀಚೆಗೆ ನಮ್ಮ ಏರಿಯಾದಲ್ಲಿರೋ ಹುಡುಗರು ಒಬ್ರು ನನ್ನ ಕಡೆ ತಿರುಗಿ ನೋಡ್ತಿಲ್ಲ. ವಾಟ್ಸಪ್ ಅಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಐ ಹೇಟ್ ವಾಟ್ಸಪ್. ಇನ್ನು ಈ ವಾಟ್ಸಪ್ ಇದೆಯಲ್ಲ, ಇದರಲ್ಲಿ ಕವನ ಬರಿತೀನಿ ಅಂತ ಹೇಳಿ ಕಿತ್ತೋಗಿರೋ ಕವನ ಬರೆದು ಎಷ್ಟು ಟಾರ್ಚರ್ ಕೊಡ್ತಾರೆ ಗೊತ್ತಾ ಮೇಡಮ್. ಇನ್ನು ಆ ಮೆಸೇಜ್ ಸೌಂಡು ರಾತ್ರಿ ಆದ್ರೆ ಒಳ್ಳೆ ನಾಯಿ ರೀತಿ ಕುಯ್ಯ 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 ಅಂತ ಇರುತ್ತೆ. ಅದಕ್ಕೆ ಅವತ್ ನಮ್ಮ ಪಕ್ಕದ ಮನೆ ಅಂಕಲ್ ಬಂದು, ಮೋ ನಾಯಿನ ಒಳಗಡೆ ಕಟ್ಟಾಕಮ್ಮ ಅಂದ್ಬಿಡೋದ. ಅಯ್ಯ, ಇನ್ನು ವಾಟ್ಸಪ್ ಅಲ್ಲಿ ಗ್ರೂಪ್ ಅಡ್ಮಿನ್ ಅಂತೂ ದೇವ್ರೇ ಬಲ್ಲ. ಇನ್ನು ಸೆಲ್ಫಿ ವಿಷಯಕ್ಕೆ ಬರೋಣ. ಆ ಸೆಲ್ಫಿ ತಗೋಬೇಕಾದ್ರೆ ಕೊಡ್ತಾರೊಂದೊಂದು ಪೋಸು, ಬಾ 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 ಬಾ, ಅದು ಹಿಂಗಂತೆ ಹಿಂಗಂತೆ. ಇನ್ನು ಕೆಲವಿದೆ ನೋಡಕ್ಕೆ ಆಗಲ್ಲ. ಈ ಸೆಲ್ಫಿ ತೆಗಿಯೋರು ಹೆಣನೂ ಬಿಡಲ್ಲ ಅಂತೀನಿ. ಹೆಣದ ಹತ್ರ ಹೋಗಿ ಸ್ಮೈಲ್ ಪ್ಲೀಸ್ ಅಂತೇಳಿ ಸೆಲ್ಫಿ ತಗೊಳ್ತಾರ ಕಣ್ರಿ. ಅಲ್ಲ, ಹೆಣದ ಹತ್ರ ಹೋಗಿ ಸ್ಮೈಲ್ ಪ್ಲೀಸ್ ಅಂದ್ರೆ ಸತ್ತೋಗಿರೋ ಹೆಣ ಬಂದು ಸ್ಮೈಲ ಮಾಡುತ್ತೆ. ಏನ್ ಹುಜ್ಜ ನಾನು. ಆದ್ರೂ ಒಂದ್ ಮಾತು ಹೇಳ, ಈಗಿನ ಕಾಲದಲ್ಲಿರೋ ಹುಡುಗ ಹುಡುಗಿರ್ ತಂದೆ ತಾಯಿಗೆ ನೆಮ್ಮದಿ ಕಣ್ರಿ, ಟೆನ್ಷನೇ ಇಲ್ಲ. ಯಾಕೆ ಹೇಳಿ? ಕರೆಕ್ಟ್ ಟೈಮಿಗೆ ಮನೆಗೆ ಬಂದ್ಬಿಡ್ತಾರೆ. ಅಪ್ಪ ಅಮ್ಮನ ಮೇಲಿರೋ ಭಯ ಭಕ್ತಿಗೆ ಅನ್ಕೊಂಡ್ರ ಚಾನ್ಸೇ ಇಲ್ಲ. ಚಾರ್ಜ್ ಹಾಕೊಳಕಣ್ರಿ. ಅಪ್ಪ ಇನ್ನೇನಾದ್ರು 3G 4G ಸಿಗ್ಲಿಲ್ಲ ಅಂದ್ರೆ ಎದುರುಗಡೆ ಬಂದಿರೋರ್ನಲ್ಲ ನಿಮ್ಮ ಅಜ್ಜಿ ಅಂತ ಬೈತಾರೆ. ನೀವು ಇದೇ ಕೇಳಿ ವಾಟ್ಸ್ಆಪ್ ಕತೆ. ಈ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋರು ಎದುರು ಸಿಗದೆ ಒಂದ್ ಪಿಜ್ಜಾ ಕೊಡ್ಸಲ್ಲ. ಅದೇ ಮೆಸೇಜ್ ಅಲ್ಲಿ ಮಾತ್ರ ಬಿಟ್ಟಿ ಮೆಸೇಜ್ ಸಿಕ್ತು ಅಂತ ನನ್ನ ಮುನ್ನ ಚಿನ್ನ ಅಂತ ಹೇಳಿ ಬೆಣ್ಣೆ ಹಚ್ಚಕ್ ಬರ್ತಾರೆ ಬರ್ಗೆಟ್ಟವರು. ಹವಾ ಈ ವಾಟ್ಸ್ಆಪ್ ಕತೆ ಅಂತೂ ತುಂಬಾನೇ ಇದೆ. ಈ ಅನ್ಲಿಮಿಟೆಡ್ ಡೇಟಾ ಬಂದ್ಮೇಲಂತೂ ಫುಲ್ ಬಿಸಿ ಆಗಿದ್ದಾರೆ. ಒಬ್ರು ನನ್ನ ಕಡೆ ತಿರುಗೇ ನೋಡಲ್ಲ ಅಂತೀನಿ. ಸೊ ಐ ಹೇಟ್ ವಾಟ್ಸ್ಆಪ್. ನಾನಂತೂ ವಾಟ್ಸ್ಆಪ್ನ ಯೂಸೇ ಮಾಡಲ್ಲ ಗೊತ್ತಾ. ನಾನಂತೂ ವಾಟ್ಸ್ಆಪ್ನ ಖಂಡಿಸ್ತೀನಿ. ಅಪ್ಪ
ನನ್ನ ಸ್ಕಿಟ್ ಮುಗೀತು. ನಾನು ಮಜಾ ಬರ್ದಲ್ಲಿ ಆಕ್ಟ್ ಮಾಡಿದ್ದೀನಿ. ಒಂದು ಸೆಲ್ಫಿ ತೆಗೆದು ನನ್ನ ಫ್ರೆಂಡ್ಸಿಗೆ ಕಳಿಸ್ಲಿಲ್ಲ ಅಂದರೆ ಹೆಣ್ಜನ್ಮಕ್ಕೆ ಅವಮಾನ. ಶ್ರುತಿ ಮೇಡಮ್ ನಿಮ್ಗೂ ಕಳಿಸಿದ್ದೀನಿ. ನಾರಾಯಣ್ ಸರ್ ನಿಮ್ಗೂ ಕಳಿಸಿದ್ದೀನಿ. ಸ್ವಲ್ಪ ಜನಕ್ಕೆ ಫಾರ್ವರ್ಡ್ ಮಾಡಿ ನಂಗೆ ಪ್ರಮೋಷನ್ ಕೊಡಿಸಿ ಪ್ಲೀಸ್. ಬರ್ಲಾ 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 ಜಾಡ ಬರ್ರಿ ಲೇ ಬೈಲಾರಿ, ನಮ್ಮ ಅಪ್ಪನುವೆ ನಮ್ಮ ಅವ್ವನುವೆ ಮತ್ತೆ ನಮ್ಮ ಕುರುಗಳನ್ನೆಲ್ಲ ಕರ್ಕೊಂಡ್ಬಂದು ಬಿಟ್ಬಿಟ್ರೆ ದೊಡ್ಡ ಕುರಿ ದಡ್ಡಿನೇ, ಏನಂತೀಯ ಅಲ್ವಾ? ಇರ್ಲಿ ಬಾ. ಆಹಾ ಆಹಾ ಮೆತ್ಮೆತ್ತಿಗೆ ಎಲ್ಲ ಮಣ್ಣಿ ಜೋಳಿಗೆ ತಕೊಂಡ್ ಭಿಕ್ಷೆ ಬೇಡಕ್ಕೆ ಮನೆ ಒಳಗೆ ಬರ್ಬಿಟ್ಟ. ಗಡಿಲ ಹಚ್ಕೆ ಹೊಸದಾಗಿ ಯಾರ ಕೆಲ್ಸಕ್ಕೆ ಬಂದಿದ್ದಾರೆ ಕಾಣತ್ತೆ. ಯಾರ್ಲಾ ಕೆಲ್ಸದವನು? ನಿಮ್ಮ ಅಪ್ಪ ಲೇ ದಾಸಡ್ಪ. ನಡಿಲ ಹಚ್ಕೆ ಯು ಕಂಟ್ರಿ ಬಗರ್, ನನ್ನ ಬೆಗರ್ ಅಂತ್ಯಾ? ಏನು ಬಗರ್ರು ಪಿಗರ್ರು ಎಲ್ಲ ಅದು? ನಡಿಲ ಹಚ್ಕೆ. ಪ್ಲೀಸ್ ನಾಟ್ ಎಲ್ಲ ಹೊಡಿತೀನಿ, Not. ಒದಿತೀನಿ. Not. ಬೇಡ ಒದಿತೀನಿ. ಯಾರಪ್ಪ ಕೂಗಿದ್ದು? ಅವ್ನು ಯಾರೋ ಗೊತ್ತಿಲ್ಲ ಅಪ್ಪಯ್ಯ, ಭಿಕ್ಷದವನು. ಭಿಕ್ಷದವನಲ್ಲ ಡ್ಯಾಡಿ, ನಾನು. ಎಲ್ಲ ಇವನೇ ಅಲ್ಲೇ ಕೂತಿದ್ಯೋ ಬಾರೋ. ನಾನು ಹೋಗಿಲ್ಲ, ಟಗ್ರು ಕಳಿಸ್ಬಿಡ್ತು. ನಮ್ಮ ಮೈಲರಿ ಒಂದ್ ಬುದ್ಧ ಬಡ್ದ ನೋಡು, ಹಾಗೆ ನುಸಿಕಬಿಟ್ಟ. ಬಾರಪ್ಪ ಬಾ, ಬರ್ಲಾ ದಾಸಣ್ಣ ಬಾ. ಬಾರೋ. ನಿಮ್ಮ ಅಣ್ಣ ಕಣಪ್ಪ, ನಿನ್ ತಮ್ಮ ಕಣೋ. ತಬಯ್ಯ, ವಾಟ್ ಎ ಸರ್ಪ್ರೈಸ್ ಡ್ಯಾಡಿ, ಮೈ ಡಿಯರ್ ಶೆಫರ್ಡ್ ಬ್ರದರ್. ಅಯ್ಯೋ ಬಾವಯ್ಯ, ಒಳ್ಳೆ ಕರಡಿ ಹಿಡ್ದಾಗ ಹಿಡಿದು ಬಿಟ್ಟವನಿ. ಅಯ್ಯೋ ಮಕ ಎಲ್ಲ ನಿಕ್ತ ನೋಡಿ, ದಾಯಿ ನಿಕ್ತಯ್ಯ. ಪ್ರೀತಿ ಕಣಪ್ಪ, ಮಕ ನಿಕ್ಕದ. ಶಫರ್ ಬ್ರದರ್ ಇಲ್ಲ ಯಾವಲ್ಲೇವ ಚಪ್ರ ಬದ್ದೆ ಅಂತಾನೆ. ನನ್ನ ಹೆಸರು ಬೀರ ಕೇಳಲ್ಲ, ಚಪ್ರ ಬದ್ದೆ ಅಲ್ಲ ಬ್ರದರ್ ಅಣ್ಣ. ಓ ಬಾವಯ್ಯ, ಇವನು ತಲೆ ಮ್ಯಾಕ್ ಒಂದು ಪೇಟ ಇಟ್ಬಿಟ್ರೆ ಒಳ್ಳೆ ಬುಡ್ಬುಡ್ಕೆ ಉಳ್ಕೊಂಡ ಕಾಣಕ್ಕಿಲ್ವಾ? ಬುಡ್ಬುಡ್ಕೆವನಲ್ಲ, ಮಾಡರ್ನ್ ಫಿಲಾಸಫರ್, ಲೇಟೆಸ್ಟ್ ಸ್ಟೈಲ್. ಏನ್ ಸ್ವಲ್ಪ ದಿನ ಹೋದ್ಮೇಲೆ ಒಂದು ನೆಲದ ಮೇಲೆ ಸ್ಥಳಲ್ಲಿರುತ್ತೆ, ಮರದ ಮೇಲೆನೆ. ಇವನು ಏನು ವೇಸುವೋ ಅವ್ರದ್ದು ಇದ್ದಿದ್ದೆ. ನಡಿ ಅಮ್ಮವ್ರ ಗಂಡ, ಹೋಗು. ಬಾಳ ದಿವಸ ಆದ್ಮೇಲೆ ಅಣ್ಣ ತಮ್ಮ ಸೇರಿದ್ದಾರೆ, ನಾವು ಹೋಗೋಣ ಬನ್ನಿ. ಲೋ ತಬಯ್ಯ, ಕುರಿ ಕೂದಲು ಬೆಳೆಸಿದ್ರೆ ಕಂಬಳಿಗೆ ಆಯ್ತದೆ, ನೀ ಬೆಳೆಸಿದ್ರೆ ಯಾವ್ದಕ್ಕಾಯ್ತದ? ಇದ್ಯಾಲ ಇದು? ಬ್ರದರ್ ಅದೆಲ್ಲ ಬಿಡು, ನಿನ್ನ ಹತ್ರ ತುಂಬಾ ಮಾತಾಡೋದಿದೆ. ಹೊಸದಾಗಿ ಸಿಟಿಗೆ ಬಂದಿದ್ಯಾ, ಬೆಂಗಳೂರೆಲ್ಲ ಸುತ್ತಾಡ್ಸಿ ನಿನ್ನ ಕ್ಲಬ್ಗೆ ಕರ್ಕೊಂಡು ಹೋಗ್ತೀನಿ. ಗಬ್ಬು ಗಬ್ಬಲ್ಲ, ಕ್ಲಬ್. ಬಾರ್ಲ ಮೈಲಾರಿ ಹೋಗಲ್ಲ. ಅದ್ಯಾಕೆ? ನಿನ್ ಕೈಯಾಗಿ ಈ ಜೋಳಿಗೆ ಹೆಂಗೋ, ನಾನು ಇದ್ ಕಡೆ ನನ್ನ ಮೈಲಾರಿ. ನಡಿ, ಹೆದರ್ಕೊತಿದ್ಯಾ? ನಡಿಲ್ಲ. ಅಮ್ಮಯ್ಯ ತಗರು ಬುಗರು ಬೇಡ. ಬೀರಾ ಅಪ್ಪಯ್ಯ, ರಾತ್ರಿ ಲೇಟಾಗಿ ಬಂದಿ ಅಂತೇಳಿ ಎಲ್ಲೋಗಿದ್ಯೋ? ತಮ್ಮಯ್ಯ ಕಿಲ್ಬು ಕರ್ಕೊಂಡೋಗಿದ್ದ. ಕಿಲ್ಬು ಅಂದ್ರೇನು? ಅದೇ ಅಪ್ಪಯ್ಯ, ದೀಪ ಹಚ್ಚೋದು, ಆರ್ಸೋದು, ಗಂಡು ಮಕ್ಳು ಹೆಣ್ಮಕ್ಳು ಲಘು ಲಗಾದಿಂದ ಕುಣಿತಾರಲ್ಲ, ಪಾನ್ಕ ಕಿಲ್ಬು. ಕ್ಲಬ್ಬು ಗಬ್ಬು. ಸರಿ, ಅಲ್ಲಿಗೆ ಇದೇ ಬಟ್ಟೆಲಿ ಹೋಗಿದ್ದೀನೋ? ಯಾರು ನಗ್ಲಿಲ್ವೇನೋ? ನಕ್ಕುದ್ರು, ಕೈ ಚಪ್ಪಾಳೆನೂ ಬಡಿದ್ರು, ಅವರು ಕುಡಿದ್ರು, ಅವ್ರ ಜೊತೆ ಸೇರ್ಕೊಂಡು ನಾನು ಕುಡಿದ್ಬಿಟ್ಟೆ. ಸಿಟಿ ಹೊಡೆದೆ, ಸಿಟಿ. ಅಲ್ಲ ಅಣ್ಣೋ, ನೀನಂತ ಜಾಕ್ ಹೋಗ್ಬೇಕು ಅಂದ್ರೆ ಟಿಪ್ ಟಾಪ್ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕಪ್ಪ. ಅಟ್ಲೀಸ್ಟ್ ಒಂದು ಪ್ಯಾಂಟರ್ ಹಾಕೊಂಡು ಹೋಗೋದಲ್ವೇನೋ? ನಂಗೆ ಬರೋಕ್ಕಿವಲ್ಲ ಪೇಂಟ್ ಹಾಕೊಳ್ಳಕ್ಕೆ. ನಾನು ಹೇಳ್ಕೊಡ್ತೀನೋ, ಅದೇನ್ ದೊಡ್ಡ ಸಾಮ್ರಾಜ್ಯ. ಬಾ ಮುಂದೆ ನೋಡು, ಗಮನ ಇಟ್ಟು ನೋಡು, ಪ್ಯಾಂಟ್ ಹಾಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡು, ಇದು ಪ್ಯಾಂಟು. ಮೊದ್ಲು ಎರಡು ಗಾಲಿ ಇಟ್ಟೆ, ಆಮೇಲೆ ಇಲ್ಲಿಗೆ ಬಲ್ಗಾಲ್ ಹಾಕ್ಬೇಕು. ಏನೋ ಹಿಂಗೆ ಏನ್ ಆತರ ಮಾಡ್ತೀಯೋ? ಹಾಕೊಳ್ಳೋ. ಹಾಗೆ, ವೆರಿ ಗುಡ್. ಪಚಿತಿ ಕಣಪ್ಪಯ್ಯ ಇದು. ಅದಾಗೇನೋ ಅಭ್ಯಾಸದ್ರೆ ಎಲ್ಲ ಸರಿ ಹೋಗುತ್ತೆ. ಡ್ಯಾಡಿ ಹೊಸಿ ಕನ್ನಡಿಯಾಗಿ ನೋಡ್ಕೊಬೋಗ್ಬಿಡ್ಲಾ? ಹೋಗು. ನಮಸ್ಕಾರ ಸರ್. ನಮಸ್ತೆ. ಏನಾಗಬೇಕಾಗಿತ್ತು? ನಾನು ವನಿತಾ ಸಮಾಜದ ಬಿಲ್ಡಿಂಗ್ ಫಂಡ್ಗೋಸ್ಕರ ಉತ್ತರಾಯಣ ಪೌರುಷ ನಾಟಕ ಇಟ್ಕೊಂಡಿದೀವಿ. ಅದ್ರ ಡೀಟೇಲ್ಸ್ ಎಲ್ಲ ಅಲ್ಲೇ ಹಿಡಿ.
ಅಫ್ಕೋರ್ಸ್ ಏನಾಗ್ಬೇಕಾಯ್ತು ನನ್ನಿಂದ? ತಮ್ಮಂತ ಶ್ರೀಮಂತರು ದೊಡ್ಡ ಮನ್ಸ್ ಮಾಡಿ ಈ ಟಿಕೆಟ್ಸ್ ತಗೊಂಡ್ರೆ ಅಫ್ಕೋರ್ಸ್ ಥ್ಯಾಂಕ್ ಯು ಸರ್. ಸರ್ ಅಲ್ಲಿ ಇಡಿ 5 ಟಿಕೆಟ್ಸ್ ಇಟ್ಟಿದ್ದೀವಿ, 500 ಆಯ್ತು. 500 ತಗೊಳ್ಳಿ. ಡ್ಯಾಡಿ, ಓ ಡ್ಯಾಡಿ, ಬಾ ಇಲ್ಲಿ ನನ್ನ ನೋಡು. ನಾನೇ ನೋಡ್ನಲ್ಲೋ. ಈ ಕನ್ನಡಿಯ ನೋಡು ಬಾ ಹೆಂಗ್ ನೀನು ಹೇಳ್ತೀನಿ ಹೋಗಿ ಅಂತ. ನೋಡ್ಕೊ ಹೋಗು. ಬಾ ಡ್ಯಾಡಿ, ನೀವ್ ಹೋಗಿ. ಬಾ ಡ್ಯಾಡಿ, ನೀನು ಹೋಗಿ ಕನ್ನಡಿಯಾಗ್ ನೋಡು ಅಂತ. ಬೈಲರಿ, ಬರ್ಲ ಜಾಡು ಬರ್ರಿ ಬಾರ್ಲ. ಹೊಟ್ಟೆ ಸಿತ್ತದ ನನ್ಗೂ ಅಷ್ಟೇ. ಬೀರಾ, ಅಪ್ಪಯ್ಯ, ಅಲ್ಲೇನ್ ಮಾಡ್ತಿದ್ಯೋ? ಬಾ ಊಟ ಮಾಡುವ. ಇದೇನ ತಂಗ್ಲಿಟ್ಟು ರಾಗಿ ಅಂಬ್ಲಿ ಮಜ್ಜಿಗೆ ಮೊಸರು ಏನು ಇಲ್ವೇ? ಅದೆಲ್ಲ ಕುರುಬ್ ಹಟ್ಟಿಲಿ. ಅವ್ರು ನಿನ್ ಕೇಳಿದ್ರಾ? ಕೇಳದ್ ನನ್ನಲ್ವಾ? ಯವೇ, ಒಕ್ಲು ಮುಚ್ಕೊಳಕ್ ಸರಿಯಾಗಿ ಸೀರೆ ಉಟ್ಕೊಳಕ್ ಬರ್ಲಿಲ್ಲ ಅಂದ್ರು ಕುರುಬ್ರೇಟಿ ಅಂತಳ್ಳೆ ಅಬ್ಬಂಡಿ. ಇದೇನ ಇದು? ಅದು ಬ್ರೆಡ್. ಬೆಡ್ಡು, ರೊಟ್ಟಿ ರೊಟ್ಟಿಯ ಇದ್ಯಾವ ಸೀಮೆ ಒಳ್ಳೆ ಲಬ್ಬರ್ ಇದ್ದಾಗ ಬರ್ತದೆ. ಅದಾಗಿಯೋ. ನೋಡಿ ಸರಿಯಾಗಿ ಕೂತ್ಕೋ. ಈಗಲ್ವಾ? ಇಲ್ಲ, ಕೆಳಗ್ ಕೂತ್ಕೊಳ್ಳೋ. ನಾವೇ ಕೂತಿದೀವಿ ಹಾಗೆ. ಕೂತ್ಕೋ. ಅಯ್ಯೋ ಹುಷಾರ್. ಅಯ್ಯೋ ಏನೋ ಚೆಲ್ಲೋಯ್ತು. ಹುಷಾರ್ ಕಣೋ. ಕೆಳಗ್ ಕೂತ್ಕೋ. ಇದ್ಯಾಕೆ ಇದು ಕತ್ತಿ? ಕೋಳಿ ಕೊಯ್ಯಕ? ಅಲ್ಲ, ಇದು ಬ್ರೆಡ್ ಅಲ್ವಾ? ಇಲ್ಲೇ ಹೀಗೆ ತಕೊಂಡು ಈಗ ಹಾಕೊಳಕ್ಕೆ ಹೀಗೆ. ಓ, ಇದ್ರಾಗಿಂದ ಎತ್ಕೋಬೇಕಾ? ಇದೆಲ್ಲ ಇದು ಸಿಟ್ಟಡ್ಗಿ ಇದ್ದಂಗೈತಿ, ಸಿಟ್ಟಡ್ಗಿ. ಅದು ಫೋರ್. ಓ, ಇದ್ರಾಗಿಂದ ತಕ್ಕಬೇಕು, ಇದ್ರಾಗ ಹಚ್ಕೋಬೇಕು. ಹಾಗೆ. ಸರಿ ಬರ್ತೇನೆ ಇಲ್ಲ. ಜೋಪಾನ ತಕೊಳ್ಳೋ. ಗಟ್ಟಿ ಬೆಣ್ಣೆ ಎಮ್ಮೆದಿರ್ಬೇಕು. ಬರ್ತೇನೆ ಇಲ್ಲ. ಮಕ್ಕೆಲ್ಲ ಬೆನ್ಕೊಂಡ್ಬಿಡ್ತು ಬೆಣ್ಣೆ. ತೆಗಿಯೋ, ತೆಗಿ. ಜೋಪಾನ. ತಿಂದ್ಯಾ? ಅದ್ಯಾವ್ದು ಅದು? ಅದ ಜಾಮ್ ಅಂದ್ರೆ ಹಣ್ಣಿನ ರಾಸಾಯನಿಕಕ್ಕೆ ಸಕ್ಕರೆ ಹಾಕಿಟ್ಟಿರೋದು. ಓ, ಪಂಚಮೃತ. ಪಂಚಮೃತ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾ ಇಲ್ಲಿ? ಪಂಚಮೃತ. ಎಲ್ಲ ಹೋದ್ರಿಲ್ಲ ಬೈಲರಿ. ಇವ್ರು ಹೋದ್ರೆ ಅದು ಏನಾಯ್ತು? ಅಭಿಮಾನಿ ದೇವರುಗಳು ಸದಾ ನಿಮ್ಮ ಮನಸ್ಸಿನಲ್ಲಿ ನನ್ನ ಇಟ್ಕೊಂಡಿದ್ದೀರಲ್ಲ, ಅಷ್ಟು ಸಾಕು ನನಗೆ. ಬರ್ಲೇ